ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದಾರೆ ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ ಈಗ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆ ಅಂತ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ಕೊಂಡ್ಬರಿ. ಟೈಮ್ ಆಗೈತಿ ಕರೆಕ್ಟ್ 9 ಗಂಟೆ. ನಮ್ಮ ಪ್ರೀತಿ ನನ್ನ ಅಮ್ಮ ಸಾರಿ ಸತೀಶ್ಪುರ ಕರ್ಕೊಂಡು ಹೋಗಾಡ್ರಿ. ಈಗ ನಾವು ನಾಷ್ಟ ಮಾಡಬೇಕು. ನಾಷ್ಟಕ್ಕೆ ಏನು ಮಾಡೋದು, ಏನು ನಮ್ಮ ಅತ್ತಿನ ಏನು ಹೇಳಲ್ಲ ಏನಿಲ್ಲ ಅಂತೇಳಿ. ನೀನು ಉಪ್ಪಿಟ್ಟು ಮಾಡಿದ್ದಲ್ಲ ಹಾಗಾಗಿ ಅವಲಕ್ಕಿನ ಮಾಡ್ತೇವೆ. ಮೆಣಸಿನಕಾಯಿ, ಬೆಂಡೆಕಾಯಿ, ಮೆಣಸಿನಕಾಯಿ, ಟೊಮೆಟೊ ಕಾಯಿ ಅಲ್ಲ, ಟೊಮೆಟೊ ಹಣ್ಣು, ಬೀನ್ಸು, ಏನು ಮಾಡಿದೆ ಚೋಳಿಕಾಯಿ, ಕ್ಯಾರೆಟ್, ಇಂಥ ಸುಸ್ಲ ಮಾಡ್ತೀನಿ. ಕಷ್ಟ ಕೊಡೋದು ಬೇಡ. ನೀವು ತಿನ್ನೋ ಹಂಗಿಲ್ಲ ಸರ್. ಉಳ್ದವ್ರಿಗೆ ಅಷ್ಟ ಆಯ್ತಾ ಕಂದ. ಮುಂದೆ ಆರಾಮಾದ್ಮೇಲೆ ತಿನ್ನೋದು ಐತೆ ಇದ್ದಿಲ್ಲ. ನಮ್ಮನೆ ಮಾಡೇ ಮಾಡ್ತಿಲ್ಲ. ನಾನು ಮೊನ್ನೆ ಹಠ ಮಾಡಿ ಅಲಸಂದಿ ಒಣ ತಿಂದು ಮತ್ತೆ ಆರಾಮಾಗಿದ್ದು ಪೂರ್ತಿ ಎಲ್ಲ ಹೋಗಿದ್ರಿ ಕಣ್ಣೆಲ್ಲ. ಹೇಳಾಗ ಅರ್ಥ ಆಗೈತಿ. ಏ ಮತ್ತೆ ಕೆಂಪಿ ಹೋಗು, 2 ಒಳಗಡೆ ತಂಬೋಗಲ್ಲ. ಅದಂತದ ವಡ ಹೋಗು, 2 ಉಳ್ಳಾಗಡ್ಡಿ ತಂಬ. ಇಡ್ಲಿ ಸಿಂಧಿನ ಚಂದ ಇದಾವಲ್ಲ. ಸಿಂಧಿ ಚಂದ ಇದಾವಲ್ಲ. ಸಿಂಧಿ ಅಂತಾರೆ ಸ್ಟ್ಯಾಂಡ್. ಚಾಕು ಕಲರ್ ಹೆಚ್ಚಕ್ಕೆ ಬರಲ್ಲ. ಯಾಕಂದ್ರೆ ಇವತ್ತು ದೊಡ್ಡದು ದೊಡ್ಡ ಇದಾವ. ನೇರ ಹೋಗುತ್ತಂದ್ರೆ ಅದೇ ಹೋಗೋಲ್ದಕ್ಕೆ ನಂದು 8 ದಿನ ಆಯ್ತು. ದಿನ ಕೇಳ್ತೈತೆ ಅದು ಫೋನ್ ಇರ್ತಾಗ. ಕಡಿಮೆ ಆಯ್ತಾನು ಗುಳಿಗೆ ತೊಗೊಂಡಿಲ್ಲ ಅಂತೇಳಿ ನಾವು ಒಂಚೂರು ಒಂದು ದೇಶಕ್ಕೆ ಹಾಕ್ಕೊಳ್ಳೋದಿಲ್ಲ. ನೆನಪಾಗಲ್ಲ ಗುಳಿಗೆ ತೊಗೊಳಕ್ಕೆ. ಇಲ್ಲ, ಅಲ್ಲಿ ಗುಳಿಗೆ ತೊಗೊಂತೀನಿ ನಾನು. ಗುಳಿಗೆ ತಂದಿರ್ತಾನ ಅದ ಇದ್ದಾರ್ತಾವ ನಮ್ಮನೆ ಸ್ಟಾಕ್ ಗುಳಿಗೆ. ಇಲ್ಲ ಅಂದ್ರೆ ಬೇರೆ ಯಾರು ತಂದು ಕೊಡ್ತಾನೆ. ಈ ಖಾಲಿ ಹೊಟ್ಟೆ ಗುಳಿಗೆ ಕಫ ಆದಾಗ ಬೆಳಿಗ್ಗೆ ಖಾಲಿ ಹೊಟ್ಟೆ ತಗೋತೀವಿ ಅದು ಮತ್ತೆ ಚಲೋ ಗುಳಿಗೆ ತಂದು ಬಿಡ್ತಾನೆ. 2 ದಿನ ಕಡಿಮೆ ಆಗಿರ್ತೈತಿ. ತಗೋದಿದ್ದು ವಾರಂಗಟ್ಲೆ 15 ದಿನಗಟ್ಲೆ. ನಿಮ್ಮ ಪಪ್ಪ ಹೌದಾ. ಈಗ ನೋಡ್ರಿ ನಮ್ಮ ಇವ್ರಿಗೆ ಸ್ವಲ್ಪ ಅಲ್ಲಿ ಸಜ್ಕ ಮಾಡಾಕಿದ್ದೀನಿ. ಉಳಿದವ್ರಿಗೆ ಸುಸ್ಲ ಹುಳಿ ಮಾಡೀನಿ. ಹುಳಿ ನೋಡಲ್ಲ ಹೆಂಗೈತಿ. ಕೊತ್ತಂಬರಿ ಒಂದು ಹಾಕಿಲ್ರಿ, ಅದಕ್ಕೆ ಆಮೇಲೆ ಹಾಕ್ತೀನಿ. ಹೋಗಲ್ಲ ಅಜ್ಜಿ ಕರೆ ಆಯ್ತಾಳು ಕೇಳಿ. ಗಂಟೆ ಆಗೈತೆ ಟೈಮು. ನಮ್ಮವ್ವ ನನ್ನಲ್ಲಿ ಬಟ್ಟೆ ಒಗ್ಯಾಕತ್ತಿದ್ವಿ. ಇಲ್ಲಿ ನಮ್ಮ ಮನೆದು ಬೆಂಡೆಕಾಯಿ ಹಚ್ಚಾಕತ್ತೇನೆ ರೀ ರೊಟ್ಟಿ ಜೊತೆ ಪಲ್ಯಕ್ಕೆ. ಸುಮ್ಮನೆ ಹೊಡೆದಾಡ್ತಾರೆ, ಇಲ್ಲಂದ್ರೆ ಬರೀ ಚಿರೋದು ಹೊಡೆದಾಡೋದು ಮಾಡ್ತಾರೆ. ಹಾಗಾಗಿ ಏನಾರು ಒಂದು ಕೆಲಸ ಕೊಟ್ಟರೆ ಒಬ್ಬ ಬಾಯಿ ಕೈಯಾರ ಸುಮ್ಮನೆ ಇರುತ್ತೆ ಅಂತೇಳಿ ಇದನ್ನ ಕೊಟ್ಟೇವ್ರಿ. ಇಷ್ಟ ರೀ ಅವ್ನಿಗೆ ಬೆಂಡೆಕಾಯಿ ಹಚ್ಚೋದಂದ್ರೆ. ಅಲ್ಲಮ್ಮನ ನೋಡ್ರಿ ಎಷ್ಟು ಚಂದ ಕುಂತ ಹಚ್ಚಕತ್ತ. ಅದು ಪಲ್ಯ ಇಷ್ಟ ಆಗುತ್ತೆ, ಹೆಚ್ಚೋದು ಇಷ್ಟ ಆಗುತ್ತೆ ರೀ ಹಂಗೆ. ಅದಕ್ಕೆ ಅವ್ರು ದೊಡ್ಡಮ್ಮ ತೊಳೆದು ಕೊಟ್ಟ ಹೆಚ್ಚಾಕತ್ತೇನ. ಪಲ್ಯ ಮಾಡಬೇಕು. ನೀರು ಹಾಕಿ ಈ ಹುಡುಗ ಇವತ್ತು ಜಾಕ ಮಾಡಲ್ರಿ. ಜಗಳ ಮಾಡ್ಕೊಂಡು ಸುಮ್ಮನೆ ಕೂತಾನ. ನಾಳೆ ಹೋಗೋಣ. ಇದು ಯಾಕೆ ಹಚ್ಚಿರಿ? ಈಗ ಬಂದು ಬೈತವ್ರು ದೊಡ್ಡವ ಅಜ್ಜಿ. ನನ್ನ ಮೊಬೈಲಲ್ಲಿ ಇಟ್ಟಿಯಪ್ಪ ಚಿತ್ತ ಹೋಗು. ಅಲ್ಲೈತ ಫ್ರಿಜ್ ಮೇಲೆ ಐತ. ಅಲ್ಲೈತ. ನಾಳೆ ಹೋಗೋಣ. ಬಾಂಡೆ ಇಟ್ಟಿನ್ರಿ, ಬಾಂಡೆ ತಿಕ್ಕೊಂಡು ಹೋಗ್ಬೇಕು ಇವನ. ಯಪ್ಪ ತಂಗಿ ಮಕ್ಕೊಂಡ ಸೌಂಡ್ ಮಾಡಬೇಡ, ಅಳ್ತಾಳಕ್ಕೆ ಎದ್ದು ಸೌಂಡಿಗೆ ಕಂದ. ಅಲ್ಲೇ ತೊಗೊಂಡೋಗ್ತೀನಿ ಹೊರಗೆ. ಈಗ ಬಟ್ಟೆ ಮೇಲೆ ಹೋಗ್ಯಾಳಮ್ಮ ಒಣ ಹಾಕಕ್ಕೆ. ಅಷ್ಟು ನಾವು ಹಾಕಿದ್ರೆ ಇಷ್ಟ ಬರಲ್ಲ. ಮೇಲೆ ತಾನೇ ಹೋಗಿ ಒಣ ಹಾಕ್ಬೇಕು.
ಬರ್ರಿ ನಾವು ಮಿಕ್ಕಿದ ಕೆಲಸ ಇದು ಮಾಡೋಣ. ಅಲ್ಲೇ ಹೋಗಿಲ್ಲ ನೀನು ಆಕಿನವ್ರಿಗೆ ಎಬ್ಬಿಸ್ಬೇಕಲ್ಲ ನೀನು. ಹಾಂ ಎಬ್ಸ ಕುಂದ್ರಲ್ಲಿ ಸೊಪ್ಪ ಮಾಡ್ಕೊಂಡು ಊರಿಗೆ ನಾಳೆ ಹೋಗೋಣ. ನಾಳೆ ಬಾ ಬಾ ಓಡ್ ಬಾ. ಅವ್ರ ಅಜ್ಜ ಬಿಸಾಕಲ್ ತೊಗೊಂಬಂದನಂತ್ರಿ. ಕಡ್ಲಿ ಬ್ಯಾಳಿ ಹೊಡ್ಯಾಕತ್ಯಾರ ಇವರು ಬಿಸಾಕತ್ಯಾರ. ಅದನ್ನ ತೋರ್ಸಾಕ ಹಠ ಮಾಡಿ ಕರ್ಕೊಂಬಂದ ನನ್ನ. ನೋಡ್ಬಾ ಇಲ್ಲಿ ಅಂತೇಳಿ. ತಮ್ಮ ಹಾಕ್ಬಾ. ಏ ಬಾಯ ನೀನಿದು ಏನು ತಿಂದಿಯಲ್ಲ ಕಡ್ಲಿ ತಂಬು ಹಾಕ್ತಾರಂತ ಓಡ. ಅಲ್ರಿ ಚೀಲ ಕಡ್ಲಿ ಇಟ್ಟಾರಿ ತಂದು ಇಲ್ಲಿ ಹಾಕತ್ತಾರ. ಇವ್ರು ಬಿಸಾಕತ್ತಾರ. ಏನು ಮಾಡ್ತಿಲ್ಲ ತಿನ್ಬಾರ್ದ ನೀನು. ಯಾವ್ದು ಕೊಳ್ಳೆ ಇರ್ಬೇಕು. ಇಲ್ಲೊಂದು ನೀಲಿ ಇದೈತಲ್ಲ ಕೊಳ್ಳೆ. ಯಪ್ಪ ಬಿಡಿ ಈಗ ನೀನು ಅಕ್ಕಿ ಏನು ಮಾಡ್ತಾ ನೀ ಯಾಕೆ ಮಾಡಕತ್ತಿ. ಬಾ ಚೀಲನ ಹಾಕೊಂಡ ನಾವು ಕಡ್ಲಿದು ಬೇ ನೀಲಮ್ಮ ನೋಡಲ್ಲಿ ಕಡ್ಲಿ ತೊಗೊಂಬ ನಾನು ತನು ಹಸ್ ಮಾಡ್ಬೇಕಂತ ಯಪ್ಪ ಎದ್ದೇಳುವ ಹಸ್ ಮಾಡ್ಬೇಕಂತ. ಬಾ ಆ ಕಡೆ ಇಟ್ಟು ಬಾ ಸೈಡಿಗೆ. ಬಾಜಿ ಸಾಕಲ್ಲಿದ್ದು ಬಾಚಿ ಅಳಿಲ್ಲ ತಿನ್ನೋಗ ಯಾಕೋ ನೋಡವ ಅಲ್ಲಿಂದ. ಯಪ್ಪ ಈಗ ರೊಟ್ಟಿ ಲಟ್ಸಿದ್ದ ಆತ್ರಿ. ಈಗ ಮುಟ್ಟಿಗೆ ಅಂತ ನಮ್ಮ ಮನೆ ಮುಟ್ಟಿಗೆ ಮಾಡ್ಕೊಡ್ತೀನಿ. ಒಂದು ದಪ್ಪನ ರೊಟ್ಟಿ ಲಟ್ಟಿಸ್ಕೊಟ್ಟೆ ನಮ್ಮ ಬೇಯಿಸ್ಕೊಟ್ಲಿ ಬಡ ಬಡ. ಉಣ್ಣ ಕಷ್ಟ ರೀ. ತೆಳ್ಳನೇನು ಮಾಡಿಲ್ಲ, ದಪ್ಪ ಮಾಡಿ ಹೋಳಿಗೆ ನಂಗೆ. ಸ್ಪೂನೆಲ್ಲ ತಿರುವಲ್ಲ ಬೀಸ. ತಿರುವು ಅಂತೀನಿ ನಾವು ಬೀಸ. ನಾವು ಹಾಡು ಹೇಳ್ಬೇಕು ಬೇವ. ಹಾಡು ಹಚ್ಚು ಬೇವ ಹಂಗ ಬೀಸ ಹಾಡು. ಮನ್ವಿ ತವಾಗೆಲ್ಲ ಹಾಡು ಹೇಳ್ಕೊಂತ ಬೀಸಿದ್ರು. ಕಡ್ಲಿ ಬ್ಯಾಳಿ ಹೊಡ್ಯಾಕತ್ಯಾರ ಅವರು ಅಮ್ಮನ ಮಮ್ಮ ಕುತ್ಕೊಂಡು. ಅದು ಜರ್ಯಾಕತ್ತೈತೆ ಬೇವ ಅದು. ಹಾಂ ಹಾಡು ಹೇಳ್ತಿದ್ರು. ಮೊನ್ನೆ ನಾವು ಈ ಗಿರ್ನಿಗೂ ಹಾಕ್ಸ್ಕೊಂಬರ್ತೀವಲ್ಲ ಹಿಟ್ಟು. ಅವಾಗ ಇವರೆಲ್ಲ ಇದ್ರಾಗ ಹಿಟ್ಟು ಮಾಡ್ತಿದ್ರು ಜೋಳನ ಅಚ್ಚಿಗೆ ಹಿಟ್ಟನ್ನ. ಅವಾಗ ಗಿರ್ನಿ ಈಗ ಮಾಡ ನೀವು ಮಾಡ್ತ್ರೇನು. ಅವ್ರು ಒಬ್ಬನಷ್ಟೇ ಆಯ್ತಲ್ಲ. ನೀನು ಗಟ್ಟಿದಿ ನೀ ಮಾಡ್ತಿ. ಮಾಡ್ತಿ ಕೊಳ್ಳ ನಿಮ್ಮ ದೊಡ್ಡಮ್ಮ ಕೊಳ್ಳ ಹಿಟ್ಟು ಬೇಯಿಸ್ತಾಳ ಈಗ. ಅವಾಗಿನ ಹೆಣ್ಮಕ್ಳು ಬೇರೆ. ನೀನ ಬರ್ಲತ್ತ ಬೇಟ ಬಂದ್ರಿ ಈಗ. ಇವು ಮನು ಆಟ ಅಲ್ಲ ಬಿದ್ದಿತ್ತದು. ಮೊದ್ಲ ಮುಂದೆ ಕೊಂಟೈತೆ ಇಟ್ಟಂಗಿ ಸಜ್ಜು ಕುಂತಿಲ್ಲ. ಅದು ಭಾಳ ವಜ್ಜೆ ಇರ್ತಾವೆ ಅಂದ್ರೆ ಸರಿಯಾಗಿ ಕುಂತಿಲ್ಲ ಇಟ್ಟಂಗಿ. ಟೈಲ್ಸ್ ಅಲ್ಲ ಅದು ಜಾರ್ಕೊಂತ ಹೊಂಟೈತೆ ನೋಡಲ್ಲ. ಮುಂದೆ ಅಲ್ಲಿ ಇದ್ದಿದ್ದು ಅಲ್ಲಿಗೆ ಹೋಗೈತೆ ಅದು ಕಲ್ಲು ಇಟ್ಟಂಗಿ. ಉಗ್ಗೇನವ ತುರಿದವ ಮತ್ತನು ಒಮ್ಮೆ ಅವನಿಗೆ ಮನಗೆ ಹಚ್ಚಲ್ಲೇ ಅವು. ಅದ್ರ ಹಳ್ಳ ಆರ್ಸಂದಿದ್ಲಕ್ಕಿ. ಅದ್ರ ಕಲ್ಲದವು ಕಲ್ಲು ಆರ್ಸಂದಿದ್ಲು ಅಜ್ಜಿ. ನಡಿ ಆರ್ಸ ನಡಿ. ಆಕಿ ಬೀಸ್ತಾಳ ನಾವು ಕಲ್ಲು ಆರ್ಸ ನಡಿ. ನೀ ಬೀಸ್ತಿ ಸ್ವಲ್ಪ ಅದಾವ ನಾವು ಅಷ್ಟಕೊಂಡದವು ಕಂದ. ಸರಿ ನೋಡು ಮನು. ಈಗ ನೋಡ್ರಿ ಎಲ್ರದ್ದು ಎಲ್ಲ ಊಟ ಎಲ್ಲ ಆಯಿತು. ಅದ್ರ ಅನ್ನ ಈಗ ಮಾಡಿದೆ ನಾನು. ನಮ್ಮ ತಮ್ಮ ಬಂದಮೇಲೆ ನಮ್ಮ ಪ್ರೀತಿ ಹೋಗಿ ಬರ್ತಾನೆ. ಅವ್ರಿಗೆ ಅನ್ನ ಬೇಕಿಬ್ಬರಿಗೆ ಈಗ ಅನ್ನ ಆಯಿತು. ಹೊರಗಡೆ ಕೆಲಸ ನಡೆಸ್ಯಾರಲ್ರು ಬರೀ ನಮ್ಮ ಫ್ರೆಂಡ್ ಒಬ್ಬ. ಎಲ್ಲರೂ ಏನು ಮಾಡತ್ತಾರ. ಇವನು ಇಲ್ಲಿ ಊಟ ಮಾಡತ್ತಾನ. ಈಗ ಬಂದನ್ರಿ ಗದಗಿಂದ. ಈಕಿ ಮಲ್ಕೊಂಡಿದ್ಲು ರೀ. ಈಗ ಎದ್ದು ಒಬ್ಬಕ್ಕೆ ಆಟ ಆಡಕತ್ತಾರ. ಇದನ್ನ ಇಟ್ಟು ಹೋಗಿದ್ವು ಒದ್ಕೊಂಡಿದ್ಲು ತೆಗೆದಿಟ್ಟೀನಿ. ಹೇ ಹಾಯ್ ಹಾಯ್ ಬಂಗಾರಿ. ಹಾಯ್ ಪ್ರಾಣಿ ಪ್ರಾಣಿ. ಓ ಅವಾಗ ನಾವು ಎಲ್ಲ ಮುಗಿಸಿದ ದಿವಸ ಬಂದಾದ ನಾ ಹಿಂಗೆ ಹಾಯ್ ಮಾಡ್ತಿ
ಮಾಡಿದ್ದಂಡ ಹಿಂದೆ ಹಾಯ್ ಮಾಡ್ತಿದ್ದು ಚೂಸ್ ಮಾಡ್ತಿದ್ಲೇನು ಒಬ್ಬಾಕಿ ಎದ್ದು ಆಟ ಆಡಕತ್ತಾಡ್ರಕ್ಕಿ ಬಾಯಿ ಬಿಟ್ಟಿಟ್ಕೊಂಡು ಉಲ್ಟಾ ಬಿದ್ಲಂದ್ರೆ ಆಟ ಜನ ಮಾಡ್ತಾರೆ ಬಿದ್ದಿಲ್ಲ ಏನು ಆಟ ಆಡಿದ್ರಾಗ ಇಲ್ಲ ಮನೆ ಕೇಳ್ಕೊಳತ್ತ ನೋಡಿ ಅದು ಬ್ಯಾಳಿ ಯಾವ ಒಟ್ಟು ಬ್ಯಾಳಿ ಹೊಡೆದು ನನ್ನ ಮಗ ಹೋಳಿಗೆ ಇದ್ರ ಹೋಳಿಗೆ ಈಗ ಇವ ಹೊಡೆದು ಬ್ಯಾಳಿಲೇ ಹೋಳಿಗೆ ಮಮ್ಮಿ ಬರೇ ಗುಂಡ ಬೀಳಕುಂತು ಹೌದಾ ಹೋಳಿಗೆ ಹೋಳಿಗೆ ಇದು ಹೋಗಿ ಮಾಡ್ಕೊಂಡು ಮಾಡೋದಿಲ್ಲ ಹೋಳಿಗೆ ಅಜ್ಜಿ ಈಗ ಹಂಗ ಬೀಳಕುಂತಿತ್ತು ಹಂಗ ಸಿಟ್ಟಿ ಜಾಸ್ತಿ ಸ್ವಲ್ಪ ಹಾಕ್ತೀನಪ್ಪ ಅನ್ನ ಅವನ ಜಗ್ಗ ಜಗ್ಗ ಹಾಕತ್ತಾನಿಲ್ಲ ನಾ ಹಾಕಲ್ಲ ಮళ్ళీ ಹಾಕ್ತೀರಿ ಬಿಟ್ಟಿನಿ ಕೊಂಡಾಕ್ತಾರೆ ಡಬ್ಬಿಲ್ಲ ಇಂಥವು ಕೆಲ್ಸ ಬೇಕಾತ ಕೈ ಬಿಡಕ್ಕೆ ಎದ್ರ ಡಬ್ಬಿ ಪ್ರಾಣಿ ಎದ್ದೆ ಚಂದ ಆಡಾಕ ಡಬ್ಬಕ್ಕೆ ಇಲ್ಲ ಎದ್ದಾಳ ಬಾಂಡೆ ಬಳ್ಚಾಕತ್ತಿದ್ಲಕ್ಕಿ ಕೊಡು ಇದಂಗಿ ಕೊಡು ಏನತ್ತು ಮಕ್ಳು ಇರಾಕತ್ಯಾರೇನು ಇವು ನೋಡ್ರಿ ನಮ್ಮ ಹೊಲದನ ಕಡ್ಲಿ ಬುಡ್ಡಿ ಏನೋ ಮಿಷನಿಗೆ ಉಳ್ದಿದ್ವ ನೀವು ಮಿಷನ್ ಬಾಯ್ ಕಿತ್ತಿದ್ದಿಲ್ಲನ ಹಿಂದೆ ಬಂದಿರೋ ಕಡ್ಲಿ ರೀ ಇದು ಎಲ್ಲ ಮಿಷನ್ ಹಾಕಿ ಶಾಲೆ ಮಾರ್ಯಾರ ಇದು ಹಿಂದೆ ಬಂದು ಕಡ್ಲಿ ಕಿತ್ಕೊಂಡ್ಬಂದು ಹೊಲದ ಮೇಲೆ ಸಾರಿ ಟೆರಸ್ ಮೇಲೆ ಹಾಕಿ ಒಣಗಿಸಾಡ್ರಿ ಈಗ ಅವನ್ನ ಬುಡ್ಡಿನ ಕಾಳು ಸಪ್ರೇಟ್ ಮಾಡತ್ತೀವಿ ಕೈಯಲ್ಲೇ ಚುಸ್ತವ್ರಿ ಅವು ಹಾಗಾಗಿ ಇಟ್ಟಂಗಿಲ್ಲ ಈ ಥರ ತಿಕ್ಕಿ ಕೊಡತ್ತೀನಿ ಅಲಾಸ್ ಮಾಡಿ ಕಡ್ಲಿ ತೆಗಿಯಾಕತ್ತಾಡ್ರಿ ನಮ್ಮ ಬುಟ್ಟಿಗೆ ಹಾಕಾಗತ್ತೆ ಇಷ್ಟು ಕಷ್ಟಪಟ್ಟಿರ್ತೀರಿ ಅವ ರೇಟ ಸಿಗಲ್ಲ ನೆಟ್ಟಗಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತ್ರಿ ಹೊಲ್ದಾಗ ಬಿತ್ತಿದಾಗಿಂದ ಹಿಡಿದು ಅದು ಇಷ್ಟು ಒಕ್ಲಿ ಪಕ್ಲಿ ಮಾಡೆಲ್ಲ ಕೊಟ್ರು ಅವ್ರು ನೆಟ್ಟಗದ ತಕ್ಕಂಗೆ ರೇಟ್ ಬರಲ್ಲ ಎಷ್ಟು ಕಷ್ಟ ಅನಿಸ್ಬಿಟ್ಟೈತಿ ಯಾವ ಮನೆಗೆ ಬಂದು ಮಾಡ್ತಾನೆ ನೋಡ್ರಿ ಮಕ್ಕಿ ಬಿಡೋದಲ್ಲವ ಎಲ್ಲದ್ರಾಗ ಕೈ ಕೊಡೋದು ಹುಡುಗನ ಚಾಳಿ ಎದ್ದಾನ ಕೆಂಪಿನ ಇದ್ದಾನ ಇನ್ನೂ ಎದ್ದಿದ್ದಾರೆ ಒಂದು ಗಂಟೆ ಇಲ್ಲೇ ಮ್ಯಾಗಿ ಹಾಕಿ ಮಣ್ಣು ತೊಗತಿ ಮಾಡ್ತಿದ್ದೆ ಇದನ್ನ ಬಿಟ್ಟಿದ್ದೆ ಯಾವ್ಯಾವ ಕೂಡ ತೊಗೊಂಬರ್ತಿದ್ದೆ ವಾತಾವರಣ ನೋಡ್ರಿ ಮಾಡಾಗಿ ಹೆಂಗೈತಿ ಮಳೆಗಾಲ ಆದಂಗೆ ಐತಿ ಐತಿ ಅಲ್ಲಿ ಬಂದಿದ್ರು ಇವ್ರನ್ನ ಮೇಲೆ ಅದು ಕಡ್ಲಿ ಇನ್ನು ಸ್ವಲ್ಪ ಅದ ನಮ್ಮ ಚಪ್ಪಲಿ ಶಂಬರ ಕ್ಲೀನ್ ಮಾಡ್ಕೊಂಡು ಚಹಾ ಕುಡಿಯತ್ತಾರ ಚಹಾ ಬಿಸ್ಕಿಟ್ ತಿನ್ನಾಕತ್ತಾರ ನಮ್ಮ ಪ್ರಣಿ ಎದ್ದು ಆಟ ಆಡಕತ್ತಾಡ್ರಿ ಒಬ್ಬಾಕೆ ಹಾಯ್ ಡಬ್ಬಿದ್ದು ಹೇ ಅಪ್ಪಾಜಿ ಬಂಗಾರಿ ಪ್ರಣಿ ಹಾಯ್ ಹೇಗಂತ ನೋಡಿಲಿ ಓಯ್ 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 ಓಪ ಹಾಯ್ ಹಾಯ್ ಪ್ರಣಿ ಹಾಯ್ ಯಾಕೆ ಅವಾಗ ಚ ಮೇಲೆ ಒಯ್ಲಿ ಏನು ಬರ್ತಾ ಮತ್ತಿಡಾಕತ್ತೀಯಾ ಅವಾಗ ದಬ್ಬಿದ ನಮ್ಮ ಮನೆಯಾಗ ಫೋನ್ ಎಲ್ಲಿ ಬೇಕಲ್ಲಿ ಫೋನ್ ಇಡೋದು ಫೋನ್ ಹುಡುಕೋದು ಕೆಲಸ ನಂದು ಫೋನ್ ಎಲ್ಲಿಟ್ಟೆ 6:09 ಆಗೈತೆ ಟೈಮ್ ಸ್ವಲ್ಪ ಸಿಹಿ ಜಾಸ್ತಿ ಆಗೈತಿ ಚಾ ಹಂಗಾಗಿ ನಮಗೆ ಸ್ವಲ್ಪ ಒಂದಿಟ್ಟು ಕುಡ್ರಿ ಬಡ ಬಡ ಮನು ಕುಡ್ ದೀಪ ಹಚ್ಚಪ್ಪ ಕುಡಿ ಎಟ್ಟತ್ತ ನಾನು ಹಿಂಗೆ ಹಾಕಿ ಟಾರಿರ್ತೈತೆ ಅದ ಅಲ್ಲೇ ಏನು ಬಾ
ಏನೋ ಅನ್ನಕತ್ತಿದ್ದಿ ಮಮ್ಮಿ ಓ ಮಮ್ಮಿ ಓ ಅವ್ವ ರಾತ್ರಿ ಊಟಕ್ಕೆ ಅಡುಗೆಗೆ ಎಗ್ ರೈಸ್ ಮಾಡಾಕತ್ತೀವಿ. ಯಾಕಂದ್ರೆ ಮಧ್ಯಾಹ್ನ ರೊಟ್ಟಿ ಉಳಿದ್ವಲ್ಲ, ಅನ್ನ ಲೇಟಾಗಿ ಮಾಡೀನಿ. ಇಲ್ಲ ಅನ್ನ ಖಾಲಿಯಾಗಿಲ್ಲ ಅನ್ನಂಗೈತಿ, ಹಂಗಾಗಿ ಎಗ್ ರೈಸ್ ಮಾಡಾಕತ್ತೀನಿ. ಹೆಚ್ಚಾಕತ್ತೇನ್ರಿ ಯಾಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಾ? ಹಸಿ ಗಡ್ಡಿ ನಮ್ಮ ಊರಾಗ ಹಾಕಿರಲ್ಲ. ಅವು ಒಣಗಿದ್ರು ಇವು ಹಸಿ ಅದಾವು ಒಳಗಡೆ. ಹೇಳ್ತಿಲ್ಲ ಅವಂಗ ಯಾಕೋ ಎಗ್ ರೈಸ್ ಮಾಡಾಕತ್ತೀನಿ. ಅನ್ನ ಅಂತೂ ಮಧ್ಯಾಹ್ನ ಮೇಲೆ ಮಾಡಿದ್ದೆ, 3 ಗಂಟೆ 4 ಗಂಟೆಗೆ. ಅಲ್ಲ ತಣ್ಣಗಂತ ಐತೆ ಅನ್ನ. ಸರಿಯಾ ಎಣ್ಣೆ ಕಾದೈತಿ, ಅಷ್ಟೇ ಒಳಗಡೆ ಹಾಕೋಣ. ಜೀರಿಗೆ ಹಾಕಲ್ಲ, ಜೀರಿಗೆ ಹಾಕಲ್ಲ ಬಂಗಾರ. ಹೌದಾ? ಎಗ್ ರೈಸ್ ತಿಂದ್ಮೇಲೆ ಆಮೇಲೆ ತಿಂದಿರ್ಬೇಕಾದ್ರೆ ಜೀರಿಗೆ. ಇದು ಹಸಿ ವಾಸನೆ ಎಲ್ಲ ಹೋಗ್ರಿ. ಏನಪ್ಪ? ಹೌದಾ? ಕರಿಬೇವು ಫ್ರೆಶ್ ಐತ್ರಿ, ಅದರ ಒಣಗೈತೆ ಅಷ್ಟ. ಕಡಾಯಿ ಚಂದ ಐತಲ್ಲೇ ಇಂಥದ್ದು ಮಾಡಾಕ ಅಲ್ಲ? ಜ್ಯೋತಿ ಮದ ಕೊಟ್ಟಿದ್ರಲ್ಲ ಅಂತ ಕೊಂಡ್ರೆ ಶುಂಠಿ ರೀ, ಹಸಿ ಶುಂಠಿ ಈಗ ಫ್ರೆಶ್ ಜಜ್ಜಿಟ್ಟಿರೋದು. ಹಸಿಮೆಣ್ಸಿಕಾಯಿ ಈಗ ಹಾಕೋತೀನಿ ರೀ, ಜಜ್ಜಿಲ್ಲ ನಾನು, ಡೈರೆಕ್ಟ್ ಮೆಣಸಿಕಾಯಿ ಹೆಚ್ಚಿ ಹಾಕೋತೀನಿ. ಹಸಿ ವಾಸನೆ ಹೋಗಿ ಅಲ್ಲ ಫ್ರೈ ಆಗಲಿ ಹಾಕಿ. ನೀವು ಹೆಂಗೆ ಮಾಡ್ತೀರ ಯಾಕ? ಏನು ಜಜ್ಜಿರ್ತೇನೆ ಯಾವ್ದಾರ ಇಲ್ಲಿ ಹಿಂಗೆ ಮಾಡಿರ್ತೇನೆ. ಹಿಂಗೆ ಬಿಡಿ. ನೀವು ರಪಾಟಿ ಮಾಡಿದ್ರೆ ಜೀರಿಗೆ ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಕುಟ್ಕೋತಾನೆ, ಪೇಸ್ಟ್ ಮಾಡ್ಕೊತಾನೆ. ಅಂಗಡಿ ಮಾಡ್ತಾನೆ ಹೊರಗೆ ಕುಟ್ಕೊಂಡೆ, ಅದು ಪೇಸ್ಟ್ ಮಾಡ್ಕೊಂಡು ಹಿಂಗೆ ಹಾಕ್ತಾನೆ. ಒಳಗಡೆ ಹಾಕಿ ಅವ್ನು ಹಾಕಿ ಹಂಗೂ ಮಾಡಿದ್ದೆ ನಾನು, ಹಂಗೆ ಮಾಡಿದ್ದೆ. ಫ್ರೈ ಮಾಡಿ ಆಮೇಲೆ ಟೊಮೆಟೊ ಹಾಕ್ತಿರ್ತಾನೆ. ನಾನೇ ಟೊಮೆಟೊನ ಹಾಕ್ತಿದ್ದಿಲ್ಲ ಎಗ್ ರೈಸಿಗೆ, ಹಾಕ್ತಿರ್ತಾನೆ ಅದು, ಹಂಗಾಗಿ ನಾನು ಹಾಕೋದು. ನೀವು ಹಾಕಲ್ಲ ಟೊಮೆಟೊ ಹಣ್ಣು ಇಷ್ಟಕ್ಕೆ ಮೊಟ್ಟೆ ಹೊಡೆದು ಹಾಕಿರ್ತೇನೆ, ಮಸಾಲೆ ಹಾಕಿ ಇದೆಲ್ಲ ಮೆತ್ತಗಲ್ರಿ. ಇದ್ರ ಜೊತೆಗೆ ಈಗ ಮಸಾಲೆ ಹಾಕೋಣ. ಸರಿ ಬಂದ ಉಪ್ಪು ಮಸಾಲ ಯಾವಾಗ ಈಗ ಹಾಕ್ತೀನಿ. ಸಾಕಣ ಉಪ್ಪು? ಅನ್ನಕ್ಕೆ ಉಪ್ಪು ಸಾಕ್ಬಿಡಿ. ಇದು ಧನಿಯಾ ಪುಡಿ, ಧನಿಯಾ ಪುಡಿ ಅಂದ್ರೆ ಮಸಾಲ ಅವೀಸ್ ಕಾಳು. ಇದು ಗರಂ ಮಸಾಲೆ. ಮಸಾಲ ಸಾಕು. ಏನಪ್ಪಾಜಿ? ಸ್ವಲ್ಪ ಅರಿಶಿನ, ಜೀರಿಗೆ ಪುಡಿ ಹಾಕ್ಬೇಕಾಗ್ತೈತೆ ಮನೆಯಲ್ಲ. ಅರಿಶಿನ ಸ್ವಲ್ಪ, ಟೊಮೆಟೊ ಹಣ್ಣು ಇನ್ನೂ ಸ್ವಲ್ಪ ಮೆತ್ತಗಲ್ರಿ, ಸಣ್ಣ ಉರಿ ಇಟ್ಟು ಮೊಟ್ಟೆ ಹೊಡೆದು ಹಾಕೊಂಡು ಈಗ ನೋಡ್ರೆ 5 ಮೊಟ್ಟೆ ಹೊಡೆದು ಹಾಕೊಂಡಿದ್ವಿ. ಡೈರೆಕ್ಟ್ ಬೋಲ್ಗೆ ಹಾಕ್ಕೊಂಡಿದ್ದೆ, ಡೈರೆಕ್ಟ್ ಹಾಕೋಕ್ಕಾಗಲ್ಲ. ಫ್ರೈ ಅಂತ ಏನಪ್ಪಾಜಿ ಮಿಕ್ಸ್ ಮಾಡ. ಜೀರಿಗೆ ಕೊಡ್ತೀನಿ ತಡಿ, 1 ನಿಮಿಷ ಮುಗಿರಿ. ಉದುರು ಮಾಡ್ಕೊಂಡಿದ್ದೀನಿ ಕೈಲೇ.
ತಡಿ. ಈಗ ನೋಡ್ರಿ ಎಗ್ ರೈಸ್ ರೆಡಿ. ಮೇಲೆ ಕೊತ್ತಂಬರಿ ಉದುರ್ಸಿನಿ, ಕಲಸಿ ಆಫ್ ಮಾಡೀನಿ ಗ್ಯಾಸ್ನ. ಇದು ರಿಯಲ್ ಕಲರ್ ಇದು ರೀ ಇದ್ರದ್ದು. ಹಸಿಮೆಣ್ಸಿನ್ಕಾಯಿ ಖಾರ ಪುಡಿ ಏನು ಹಾಕಿಲ್ಲ, ಹಸಿಮೆಣ್ಸಿನ್ಕಾಯಿ ಭಾಳ ಖಾರ ಅದಾವು. ಟೇಸ್ಟ್ ನೋಡಿ ಹೇಳ್ತಾಳೆ ಮಕ್ಕಳಿಗೆ. ಚಲೋ ಐತೆ? ಖಾರ ಐತೇನ? ಇಲ್ಲ ಕರೆಕ್ಟ್ ಐತಿ ಹುಡ್ರಿಗೆ ಖಾರ ಅನ್ಸುತ್ತೆ, ನಮ್ಗೆ ತಿನ್ನಕ್ಕೆ ನಡೀತೈತೆ ಅಲ್ಲ. ಹಸಿಮೆಣ್ಸಿನ್ಕಾಯಿ ಜಗ್ಗ ಖಾರ ಅದಾವೆ ಅವು ಅಲ್ಲ, ಇಷ್ಟ ಹೆಚ್ಚಿದ್ರೆ ಬಲ್ತಾವು, ಬೀಜ ಭಾಳ ಅದಾವು. ಇವಾಗ ಖಾರ ಆಗತ್ತೆ ಅಡಿ, ಮುಂಜಾನೆ ಸೂಸ್ಲಂಗೆ ಖಾರ ಆಗಿದ್ವು. ಕಲರ್ ನೋಡಿ ಹೆಂಗೈತೆ, ಅದು ಹೊರಗೆ ಮಾಡ್ದಂಗೆ ಐತಿ. ಅವು ಪುಟ್ಪತ್ನೆ ಇಟ್ಟಿರ್ತಾರಲ್ಲ ಹಂಗೈತಿ. ಮಧ್ಯಾಹ್ನ ಇದಿಷ್ಟು ಬ್ಯಾಳೆ ಐತ್ರಿ, ಇನ್ನು ಕಟ್ಟು ಬ್ಯಾಳೆ ಐತಿ, ಕಟ್ಟು ಐತೆ ಅದ್ರೊಳಗೆ. ಇದ್ರ ಮಾಡ್ತಾರನು ಹೋಟೆಲ್ನಾಗ. ಅಲ್ಸಂದಿ ನೋಡ್ರಿ, ನಮ್ಮ ಅಲ್ಸಂದಿ ತಂದ ಫಾರಮ್ ನುಗ್ಗಿಕಾಯಿ. ಎಲ್ಲಿ ಹೇಳಿ ಎಲ್ಲಿ ಹೇಳಿ ದೀಪ ಇದ್ರ ತಲೆನ ಟಾಂಗ ಕೂಟ ಹತ್ರ ಒಂದು ಐತಲ್ಲ ಅಲ್ಲೇನ. ಭಾರಿ ಟೇಸ್ಟ್ ಕೊಡ್ತಾನ. ಚಟ್ನಿ ಅಷ್ಟ್ರ ಭಾರಿ ಚಟ್ನಿ ಮಾಡ್ತಾನ. ಚಟ್ನಿ ಹೆಂಗ್ ಮಾಡ್ತಾನ ಮಾಡಿ ನೋಡಿದ್ ನಾನು. ಪುಟಾಣಿ, ಶೇಂಗಾಕಾಳು, ಕೊಬ್ಬರಿ ಎಲ್ಲ. ಇವು ಜವಾರಿ ಸಣ್ಣ ಇರ್ತಾವಲ್ಲ ಅವು ಕಾಯಿ, ಅವು ತರ್ತಿದ್ದಲ್ಲ ನೀವು ಹೊಲಕ್ಕೆ ಹೋದ ಯಾವ್ರ ಮ್ಯಾಮ್ ಮರ್ಕೊಂಡು. ಇವು ಫಾರಮ್ ರೀ, ಇವು ಅದಕ್ಕೆ ಇಷ್ಟು ದಪ್ಪ ದಪ್ಪ ಅದಾವು. ವಡಾ ಪಡ್ಡು ಮಾಡಕ್ಕ. ನುಗ್ಗಿಕಾಯಿ ತೊಗೊಂಬಂದಾನ, ಇವ್ ಸುಲಿಯಾಕತ್ತಾರ ಕೂತ್ಕೊಂಡು. ಎಲ್ಲಿ ನೋಡಿದ್ರು ಫಾರ್ಮ್. ಹಾಂ ಏನು ಬೇ? ಹಾಂ ಸೋಸ್ತೈತಿ ಬಿಡ, ಸೋಸಕ್ಕೆ ಬರ್ತಾಡಿ. ಅವ್ನಿಗೆ ಊಟ ಕಡಾತಿದ್ ನಾನು, ಅದಕ್ಕೆ ಕೈ ಗುಡಿಲಿ ಬಂದು. ನೋಡಿ